ಗೇರು ಬೀಜ ತುಂಬ ಜನ ನೋಡಿರ್ತೀರ, ತುಂಬ ಜನ ನೋಡಿರಲ್ಲ. ಹಳ್ಳಿ ಸೈಡು ತುಂಬ ಜನ ಗೊತ್ತಿರುತ್ತೆ. ಇವತ್ತು ಹಳ್ಳಿ ಸ್ಟೈಲಲ್ಲಿ ಗೇರು ಬೀಜನ ಹೇಗೆ ಸುಡ್ತೀನಿ ಅಂತ ತೋರಿಸ್ತೀನಿ. ಹಾಗೂ ಇದರಿಂದ ಏನು ಆಗ್ಬೋದು ಅಂತ ಕೂಡ ನಿಮಗೆ ಹೇಳ್ತೀನಿ. ನೋಡಿ, ಈ ರೀತಿ ಒಲೆಯಲ್ಲಿ ಸುಟ್ಟು ತಿನ್ನೋ ಗೇರು ಬೀಜದ ಒಂದು ರುಚಿನೇ ಬೇರೆ ಇರುತ್ತೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯ ಪಕ್ಕದ ತೋಟದಲ್ಲಿ ಗೇರು ಬೀಜದ ಒಂದು ಮರಗಳನ್ನು ಹಾಕಿದ್ದಾರೆ. ಗೇರು ಬೀಜ ಅಂದರೆ ಗೋಡಂಬಿ ಮರಗಳನ್ನು ಹಾಕಿದ್ದಾರೆ. ಅಲ್ಲಿ ಈ ರೀತಿಯಾಗಿ ಬೆಳೆದಿದ್ವು, ತುಂಬ ಆಗಿ ಬಿದ್ದಿದ್ವು ಕೂಡ. ಅದನ್ನು ಕೂಡ ಸ್ವಲ್ಪ ಆರಿಸ್ಕೊಂಡ್ಬಂದಿದ್ದೀನಿ. ಅವ್ರನ್ನ ಕೇಳಿ ತಗೊಂಡ್ಬಂದಿದ್ದೀನಿ. ಒಂದು 8 ಗೇರು ಬೀಜನ ತಗೊಂಡ್ಬಂದಿದ್ದೀನಿ. ನೋಡಿ, ಇದು ಸ್ವಲ್ಪ ಎಳೆದಾಗಿದೆ. ಈ ಎಳೆ ಗೇರು ಬೀಜ ಮೇಲೆ ಕಾಣ್ತಿದೆಯಲ್ಲ, ಇದನ್ನು ಡೈರೆಕ್ಟಾಗಿ ನಾವು ಕಟ್ ಮಾಡಿ ಪಲ್ಯಗಳನ್ನು ಕೂಡ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ತಂದಿರುವಂಥ ಗೇರು ಬೀಜನ ಇಲ್ಲಿ ಫಸ್ಟಿಗೆ ನಾವಿಲ್ಲಿ ಒಲೆನ ರೆಡಿ ಮಾಡ್ಕೋಬೇಕು. ನೀರಿನ ಹಂಡೆ ಇರುತ್ತಲ್ಲ, ನೀರು ಕಾಯಿಸ್ತೀವಲ್ಲ, ಆ ಹಂಡೆಯಲ್ಲಿ ಇಲ್ಲಿ ನಾನು ಸುಡ್ತಾ ಇದ್ದೀನಿ. ಊರಿಗೆ ಹೋಗಿದ್ದೆ, ಅದರಿಂದ ಇಲ್ಲಿ ಹಂಡೆ ಒಲೆಯಲ್ಲಿ ನಾವು ನೀರನ್ನು ಕಾಯಿಸೋದು ಸ್ನಾನಕ್ಕಂತ. ನೋಡಿ, ಗೇರು ಬೀಜ ಈ ರೀತಿಯಾಗಿರುತ್ತೆ. ಕೆಳಗಡೆ ಹಣ್ಣಿರುತ್ತೆ. ಈ ಮೇಲಿರುತ್ತಲ್ಲ, ಈ ಗೇರು ಬೀಜನ ಈ ರೀತಿ ತಿರುಗಿಸಿ ತೆಗೆದುಬಿಟ್ರೆ ಆಯಿತು. ಈ ಹಣ್ಣನ್ನು ಕೂಡ ಹೀಗೆ ತಿಂತಾರೆ. ನಾವು ಕೂಡ ಸಣ್ಣವರಿದ್ದಾಗೆಲ್ಲ ತಿಂತೀವಿ. ಹಾಗೆ ಈಗೆಲ್ಲ ಅಷ್ಟು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಚೊಗುರು ಇರುತ್ತೆ ಅದರ ಒಂದು ಹಣ್ಣು. ಒಂದೊಂದು ಸ್ವೀಟ್ ಇರುತ್ತೆ, ಒಂದು ಚೊಗುರು ಇರುತ್ತೆ. ಅದರಿಂದ ನೋಡಿ, ಈ ರೀತಿಯಾಗಿ ಹಣ್ಣನ್ನು ತೆಗ್ದಿದ್ದೀನಿ. ನಾನು ಕೆಳಗಡೆ ಭಾಗನ ಸಪ್ರೇಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಒಂದು 8ರಿಂದ 9 ಗೇರು ಬೀಜಗಳನ್ನು ಕೂಡಿಸಿಟ್ಟಿದ್ದೀನಿ. ಇದನ್ನು ನಾವಿಲ್ಲಿ ಒಲೆಯಲ್ಲಿ ಹಾಕ್ತಾಯಿದ್ದೀನಿ. ಈ ಒಂದು ಗೇರು ಬೀಜನ ಒಲೆಯಲ್ಲಿ ಹಾಕುವಾಗ ಉರಿ ಇರಬಾರ್ದು, ಅಂದರೆ ಬೆಂಕಿ ಆರಬೇಕು. ನೋಡಿ, ಈ ರೀತಿ ನಾನು ಗೇರು ಬೀಜನ ಹಾಕಿ ಬೆಂಕಿನ ಆರಿಸಿದ್ದೀನಿ. ಇಲ್ಲಾಂದರೆ ಬೇಗ ಕಪ್ಪಾಗಿ ಕರ್ಲಾಗ್ಬಿಡುತ್ತೆ. ಗೇರು ಬೀಜ ನಮಗೆ ಸಿಗೋದಿಲ್ಲ, ಅಂದರೆ ಗೋಡಂಬಿ ಸಿಗೋದಿಲ್ಲ. ನೋಡಿ, ಈ ರೀತಿ ಒಂದು 5 ನಿಮಿಷದಿಂದ ಸುಟ್ಟರೆ ಆಯ್ತಷ್ಟೇ. ಬೇಗನೆ ಕಪ್ಪಾಗಿಬಿಡುತ್ತೆ. ಪೂರ್ತಿ ಕಪ್ಪಾಯಿತು ಅಂದರೆ ಒಳಗಡೆ ಏನಿರೋದಿಲ್ಲ, ಫುಲ್ಲು ಕರಕಲಾಗ್ಬಿಡುತ್ತೆ. ಅದರಿಂದ ನೋಡಿಕೊಂಡು ನಾವಿಲ್ಲಿ ಸ್ವಲ್ಪ ಉರಿಯಲ್ಲೇ ನಾವು ಇದನ್ನು ಸುಡಬೇಕಾಗುತ್ತೆ. ಅಷ್ಟರಲ್ಲಿ ಇಲ್ಲಿ ಗೇರು ಬೀಜ ಹಣ್ಣಿತ್ತಲ್ಲ, ಇದನ್ನು ಕೂಡ ತೋರಿಸ್ತೀನಿ ನೋಡಿ. ಇದರಿಂದ ಸಾರಾಯಿ ಮಾಡ್ತಾರೆ, ಅಂದರೆ ಡ್ರಿಂಕ್ಸ್ ಕೂಡ ಮಾಡ್ತಾರೆ. ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ರು. ಹಾಗೂ ಇದನ್ನು ಕೆಲವೊಂದು ರೊಟ್ಟಿಗಳಿಗೆ ಇದನ್ನು ನೀರನ್ನು ಉಪಯೋಗಿಸ್ಕೊಳ್ತಾರೆ. ಹೀಗೆ ಕೂಡ ತಿಂತಾರೆ. ಕೆಲವೊಬ್ರು ದನ ಕರುಗಳನ್ನು ಇತ್ತು ಅಂದರೆ ಅವುಗಳಿಗೆ ಹಾಕ್ತಾರೆ. ಅವು ತುಂಬ ಇಷ್ಟಪಟ್ಟು ತಿಂತವೆ. ನೋಡಿ, ಒಂದೇ ಒಂದು ಗೇರು ಬೀಜದ ಹಣ್ಣಿನಲ್ಲಿ ಇಷ್ಟೊಂದು ರಸ ಇರುತ್ತೆ. ನೋಡಿ, ರಸ ಇದೇ ಕಲರ್ ಇರುತ್ತೆ. ನಾನೇ ಇದನ್ನು ಯೂಸ್ ಮಾಡಲ್ಲ, ಜಸ್ಟ್ ನಿಮಗೆ ಈ ರೀತಿ ಹಿಂಡಿ ತೋರಿಸಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ತುಂಬಾ ಸ್ವೀಟಾಗಿರುತ್ತೆ, ಒಂಥರ ಒಗ್ರು ಕೂಡ ಇರುತ್ತೆ. ಎರಡು ಮಿಕ್ಸ್ ಆಗಿರುತ್ತೆ. ಕೆಲವೊಂದು ಹಣ್ಣು ನೋಡಿ, ಈ ರೀತಿಯಾಗಿ ಹಣ್ಣು ಎಲ್ಲ ರಸ ಹಿಂಡಿದ ಮೇಲೆ ಈ ರೀತಿ ಸಿಪ್ಪೆ ನೋಡಿ ಈ ರೀತಿ ಇರುತ್ತೆ. ಬನ್ನಿ, ನೋಡಿ, ನಂತರದಲ್ಲಿ ಇಲ್ಲಿ ಗೇರು ಬೀಜ ನಾವು ಸುಡೋಕೆ ಹಾಕಿದ್ವಲ್ಲ, ಅದು ಕೂಡ ಇಲ್ಲಿ ರೆಡಿಯಾಗಿದೆ. ಮತ್ತು ಈ ಸುಡುವಾಗ ಪರಿಮಳ ಮಾತ್ರ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಮತ್ತು ಒಂದು ಸರಿ ಡಾಬ್ ಡೂಬ್ ಅಂತ ಸೌಂಡ್ ಕೂಡ ಬರುತ್ತೆ, ಯಾಕಂದರೆ ಒಡೆದ್ಬಿಡುತ್ತೆ ಒಳಗಡೆ. ಅದರಿಂದ ಅದು ಮತ್ತು ಹೊಗೆ ಕೂಡ ತುಂಬ ಬರ್ತಾ ಇರುತ್ತೆ ಗೇರು ಬೀಜ ಹಾಕಿದಾಗ. ನೋಡಿ, ಒಂದೇ ಎರಡು ಇದರಲ್ಲಿ ತುಂಬ ಕಪ್ಪಾಗಿತ್ತು, ಅಂದರೆ ಪೂರ್ತಿ ಕರ್ಕಲಾಗ್ಬಿಟ್ಟಿತ್ತು. ಯಾಕಂದರೆ ಜಾಸ್ತಿ ಇಲ್ಲಿ ಒಂದು ಕೆಂಡ ಇತ್ತು, ಆದ್ದರಿಂದ ಅದು ಜಾಸ್ತಿ ಕಪ್ಪಾಯಿತು. ಮತ್ತು ಪರಿಮಳ ಮಾತ್ರ ನಿಜ ಚೆನ್ನಾಗಿ ತುಂಬ ಬರ್ತಾಯಿದೆ. ಮತ್ತು ಇದು ಸೊನೆ ಇರುತ್ತೆ. ಇದಕ್ಕೆ ನಾವು ಮಾವಿನಕಾಯಿ ಎಲ್ಲ ಹೇಗೆ ಸೊನೆ ಇರುತ್ತೋ ಇದರಲ್ಲೂ ಕೂಡ ಸೊನೆ ಇರುತ್ತೆ. ತುಂಬಾ ಡೇಂಜರು. ಕೈಗೆ ತಾಕ್ಬಿಟ್ರೆ ಗಾಯಗಳಾಗ್ಬಿಡುತ್ತೆ. ತೋರಿಸಿದ್ದೀನಿ ನಿಮಗೆ ಗಾಯ ಆಗಿರೋದು ಕೂಡ. ಮತ್ತು ಕೈಯೆಲ್ಲ ಸುಳ್ದಂಗೆ ಆಗಿಬಿಡುತ್ತೆ. ಆದ್ದರಿಂದ ಇದನ್ನು ನಾವು ಸುಡಬೇಕಾದ್ರೆ ಕೇರ್ಫುಲ್ಲಾಗಿ ಸುಡಬೇಕು. ನೋಡಿ, ಇದು ಸ್ವಲ್ಪ ಜಾಸ್ತಿ ಕಪ್ಪಾಗ್ಬಿಟ್ಟಿತ್ತು, ಆದ್ದರಿಂದ ಒಳಗಡೆ ಒಂದು ಗೋಡಂಬಿ ಕೂಡ ಕಪ್ಪಾಗಿತ್ತು. ನಂತರದಲ್ಲಿ ಮತ್ತೊಂದು ತೋರಿಸ್ತೀನಿ ನೋಡಿ. ಈ ರೀತಿ ಮೀಡಿಯಮ್ಮಾಗಿ ಸುಟ್ಟರೆ ಒಳಗಡೆ ಗೇರು ಬೀಜ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ. ನೋಡಿ, ಎಷ್ಟು ದಪ್ಪನಾಗಿ ಗೇರು ಬೀಜ ಇದೆ. ಈ ರೀತಿಯಾಗಿ ಸುಟ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಹಳ್ಳಿಗಳಲ್ಲಿ ಗೇರು ಬೀಜ ಸಿಕ್ತು ಅಂದರೆ ಈ ರೀತಿ ಟ್ರೈ ಮಾಡಿ, ಕೇರ್ಫುಲ್ಲಾಗಿ ಟ್ರೈ ಮಾಡಿ. ತುಂಬಾ ರುಚಿ ಇರುತ್ತೆ. ನಾವೇ ಗೋಡಂಬಿ ಒಂದು ಫ್ರೈ ಮಾಡ್ಕೊಂಡು ತಿಂದರೆ ಎಷ್ಟು ರುಚಿ ಇರುತ್ತಲ್ಲ, ಅದಕ್ಕಿಂತ ಡಬಲ್ ಪರಿಮಳ ಇರುತ್ತೆ. ಯಾಕಂದರೆ ಇದು ನ್ಯಾಚುರಲ್ಲಾಗಿ ಮಾಡಿರುವಂಥದ್ದು. ಈಗ ಅಂಗಡಿಯಲ್ಲಿ ತಂದಿರೋದಾದರೆ ಅದರ ಒಂದು ಪ್ರೊಸೆಸಿಂಗ್ ಬೇರೆ ಇರುತ್ತೆ. ಅದನ್ನು ಸುಲಿಯೋದು ಅದೆಲ್ಲ ಬೇರೆ ಬೇರೆ ಇರುತ್ತೆ. ಆದರೆ ಇದು ಒಂದು ಮರದಿಂದ ಕಿತ್ತು ತಂದು ನಾವೇ ಸುಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ತಿನ್ಬೋದು. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ. ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಇದೇ ರೀತಿ ಸಪೋರ್ಟ್ನ ಮಾಡ್ತಾಯಿರಿ ಅಂತ ಹೇಳ್ತಾ, ನೋಡಿ, ಈ ರೀತಿಯಾಗಿ ಎಲ್ಲ ಗೇರು ಬೀಜ ನಾನು ಬಿಡಿಸ್ಕೊಂಬರ್ತೀನಿ. ಮತ್ತು ಕೈ ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ, ಅದೇ ರೀತಿಯಾಗಿ ಕೈ ಕೂಡ ಎಷ್ಟು ಕಪ್ಪಾಗಿದೆ, ಅಷ್ಟೇ ಡೇಂಜರ್ ಕೂಡ. ಕೆಲವೊಬ್ರು ಇದನ್ನು ಬಿಡಿಸುವಾಗ ಕೈಗೆ ಕವರ್ ಕೂಡ ಹಾಕ್ಕೊಳ್ತಾರೆ, ಗ್ಲೌಸ್ ಕೂಡ ಹಾಕ್ಕೊಳ್ತಾರೆ. ನಾನು ಜಸ್ಟ್ ಈ ರೀತಿಯಾಗಿ ಬಿಡಿಸ್ದೆ. ನಂತರದಲ್ಲಿ ನನ್ನ ಕೈ ಕೂಡ ಗಾಯಗಳು ಆಯಿತು. ನೋಡಿ, ಕೈ ನೋಡಿ, ಈ ರೀತಿ
ಈಗ ಆಗಿದೆ ನೋಡಿ. ಗಾಯ ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಗೇರು ಬೀಜ ಬಿಡಿಸಾಗಿದೆ, ತಿಂದು ಕೂಡ ಆಗಿದೆ ನೋಡಿ. ಈಗ 3 ದಿವಸ ಆಗಿದೆ ಗಾಯ ಆಗಿ ನೋಡಿ. ಈ ರೀತಿಯಾಗಿ ಸುಲಿಯುತ್ತೆ ಕೈಯೆಲ್ಲ, ತುಂಬಾ ನೋವು. ಥ್ಯಾಂಕ್ ಯು, ಬಾಯ್ ಬಾಯ್.